ಈ ಡಿಸೈನ್ಸ್ ಯಾವ್ದು ಹೇಳ್ತಾರೋ ಅದು ಎಲ್ಲ ಥರ ಮಾಡ್ತೀವಿ. ಜೈನ್ಸು ಲೇಡೀಸು ಎಲ್ಲ ಥರ ಎಂಥ ವೆರೈಟಿ ಬೇಕು ಎಲ್ಲ ಥರ ಮಾಡ್ತೀವಿ ರೀ. ಆನಂತರ ಗೆಜ್ಜೆ ಸರ ರೀ, ಎತ್ತುಗಳು ಕೊಳ್ಳೋದು ಹಸು ಕೊಳ್ಳಾಗಿಂದು ಪಟ್ಟನೂ ಮಾಡ್ತೀವಿ ರೀ. ಆನಂತರ ನಾಯಿ ಕೊಳ್ಳೋದು ಬೆಲ್ಟನ್ನು ಮಾಡ್ತೀವಿ ರೀ. ಆಟದ ಬೆಲ್ಟು ಲೆದರ್ದೇ ಬರುತ್ತೆ, ಪ್ಯೂರ್ ಬ್ಯಾಗು, ಇನ್ನಿತರ ಪಾಕೆಟು ಗಿಕ್ಕಿಟು ಪರ್ಸು ಎಲ್ಲ ಥರ ಮಾಡ್ತೀವಿ. ನಾವು ಒಂದು 50-60 ವರ್ಷದಿಂದ ಆಯ್ತು ರೀ. ನಮಗೆ ಈಗ ಸದ್ದು 46 ಏಜ್ ರೀ. ನಮ್ಮ ತಂದೆಯವ್ರು ಹಿಡ್ಕೊಂಡೇ ಮಾಡ್ಕೊತ ಬಂದಿದ್ದೀವಿ ರೀ ಸರ್. ಅವ್ರೇನು ನಮಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ, ಅದೇ ಉದ್ಯೋಗ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಿಮ್ಮ ಮಕ್ಕಳು ಇದನ್ನ ಕಲಿತಿದ್ದಾರೆ ಸರ್. ನಾವು ಇನ್ನು ಮುಂದೆ ಅದು ಇದು ಬೇಡಿಕೆ ಇಲ್ಲನ ನಾವು ಸುಮ್ಮ ಬಿಟ್ಟು ಅವ್ರು ಸಾಲಿಗೆ ಹಾಕಿದ್ದೀವಿ ರೀ. ಇನ್ನು ಈಗ ಇದು ಬಿಸ್ನೆಸ್ ಚಾಲು ಆಯ್ತಂದ್ರೆ ಇದು ತೊಗೊಳ್ಲಿಕ್ಕೆ ಜಾಸ್ತಿ ಮಂದಿ ರೆಡಿ ಆದ್ರೆ ನಾವು ಬಿಡಿಸಿ ಇದೇ ಉದ್ಯೋಗ ಹಾಕಬೇಕು ಅನ್ನೋದು ನಮ್ಮ ವಿಚಾರ ಇದೆ ಸರ್. ಅವರು ಇಷ್ಟಪಡ್ತಿದ್ದಾರೆ ಸರ್ ಮಾಡಿ. ಈಗ ನೌಕರಿ ಅಂತೂ ಎಲ್ಲಿ ಬರ್ತಾ ಇಲ್ಲ, ಹತ್ತಾ ಇಲ್ಲ. ಸ್ವಂತ ಉದ್ಯೋಗ ಐತೆ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇದು ಉದ್ಯೋಗ ನಾವು ಸೇಲ್ ಜಾಸ್ತಿ ಜನ ನಮ್ಮ ಈ ಭಾರತ ದೇಶದಲ್ಲಿ ತೊಗೋತಾ ಇದ್ರೆ ನಮಗೆ ಮಾಡೋಕೆ ಖುಷಿ ಅನ್ನಿಸ್ತದೆ ರೀ. ಒಳ್ಳೆ ಥರ ಡಿಸೈನು ವೆರೈಟಿ ಎಲ್ಲ ಥರ ಮಾಡ್ತಾವೆ. ಡಿಸೈನ್ಸ್ ಎಲ್ಲ ಹೊಸ ಡಿಸೈನ್ ಬರ್ತಿರ್ತಾವೆ ರೀ. ಅದರ ಕಂಪ್ನಿಗೆ ಗಮನ ಕೊಡಬೇಡ್ರಿ. ಸ್ಪಾರ್ಕು ಆಮೇಲೆ ವುಡ್ಲ್ಯಾಂಡು ಇಂಥವಕ್ಕೆಲ್ಲ ಗಮನ ಕೊಡಬೇಡ್ರಿ. ಆ ಥರ ಚರ್ಮ ಇದು ನಮ್ಮದು ಇರೋದಿಲ್ಲ. ನಮ್ಮದು ಇದು ರೆಡಿ ಒರಿಜಿನಲ್ ಚರ್ಮ ಇರುತ್ತೆ ರೀ. ಇದು ನಾವು ಎಲ್ಲ ಥರ ಜ್ವಾಲಿ ತ್ವಾಟಿ ಆಮೇಲೆ ಹಳ್ಳಿಕಾಯಿ ಇಂಥದ್ದೆಲ್ಲ ಹಾಕಿ ಕೈಯಿಂದ ರೆಡಿ ಮಾಡಿದ್ದೆ ಚರ್ಮ ಇದು. ಮಷಿನ್ ಅದು ಈ ಕೆಮಿಕಲ್ ಯಾವುದೂ ಯೂಸ್ ಮಾಡಲ್ಲ. ಎಲ್ಲ ಕೈಯಿಂದೇ ನಾವೇ ಸ್ವತಃ ರೆಡಿ ಮಾಡ್ತೀವಿ ಚರ್ಮ ಸರ್. ನಾವು 4-5 ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ರೀ. ಅದಕ್ಕೇನು ರೀ ಆದ್ರೂ ರಿಪೇರಿ ಮಾಡಿ ಉಡಂಥದ್ದು ಮಾಡಿ ಕೊಡ್ತೀವಿ ನಾವು. ಬಿಸಾಕಂಗೆ ಆಗೋದಿಲ್ಲ ಅದು. ಭಾಳ ಮಂದಿ ಅಂತಾರ ಇದು ವಜ್ಜಿ ಭಾಳ ಇರ್ತದ ಹಾಕೊಂಡು ನಡೆಯಕ್ಕೆ. ಅದ್ರಾಗ ಲೈಟ್ ವೆಯ್ಟೂ ಮಾಡ್ತೀವಿ ಸರ್. ಲೈಟ್ ವೆಯ್ಟೂ ಮಾಡ್ತೀವಿ ರೀ. ಅದ್ರ ಅವು ಗಿರೇಕಿ ಆ ಥರ ಹೇಳ್ತಾರೆ ಕಸ್ಟಮರು, ಆ ಥರ ಮಾಡಿ ಕೊಡ್ತೀವಿ. ಎಕ್ದಮ್ ತಿನ್ನು ಮಾಡ್ತೀವಿ, ದಪ್ಪನು ಮಾಡ್ತೀವಿ. ಯಾರಿಗೆ ಯಾವ ಥರ ಇಷ್ಟ ಅದೋ ಆ ಥರ ಮಾಡ್ತೀವಿ. ಸೈಜ್ ಎಲ್ಲ 10ರಿಂದ 7ರಿಂದ 6 ಹಿಡ್ಕೊಂಡು 10 ತನಕ ಮಾಡ್ತೀವಿ ರೀ. 10 ನಂಬರ್ ತನಕ. ಅದಕ್ಕಿಂತ ದೊಡ್ಡದು ಬೇಕಂದ್ರೂ ಮಾಡಿ ಕೊಡ್ತೀವಿ. ಸರಿ.